ಘೋಷಿತ ಹಳದಿ ಮಾರ್ಗದ ಲೋಕಾರ್ಪಣೆ ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನೇರವಾಗಿ ಅದು ಹಾಗೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸತೀಶ್ ರೆಡ್ಡಿ ಅವರೇ, ಬಹುದಿನದ ಕನಸು ಇವತ್ತು ನನಸಾಗ್ತಾ ಇದೆ. ಖಂಡಿತವಾಗ್ಲೂ ಇವತ್ತೇನು ನಮ್ಮ ಹೊಸೂರು ರೋಡು ಸಿಲ್ಕ್ ರೋಡು ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಏನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ ITBT ಅವ್ರಿಗೆ ತೊಂದರೆ ಆಗ್ತಾ ಇತ್ತು. ಮತ್ತು ಗಾರ್ಮೆಂಟ್ಸ್ಗೆ ಬರೋಂಥವ್ರಿಗೆ ಬೊಮ್ಮಸಂದ್ರ ಆ ಭಾಗದಿಂದ ತೊಂದರೆ ಆಗ್ತಾ ಇತ್ತು. ಅದೆಲ್ಲರೂ ಕೂಡ ಈಗ ಈ ಒಂದು ಯೆಲ್ಲೋ ಲೈನ್ ಇವತ್ತು ಉದ್ಘಾಟನೆ ಆಗೋ ಮೂಲಕ ಅನೇಕರಿಗೆ ಉಪಯೋಗ ಆಗುತ್ತೆ. ಮತ್ತು ಸಾರ್ವಜನಿಕರು ಯಾರು ಬೆಂಗಳೂರು ಸಿಟಿಗೆ ಜಯನಗರ, KR ಮಾರುಕಟ್ಟೆ ಮತ್ತು ಮೆಜೆಸ್ಟಿಕ್ಗೆ ಓಡಾಡ್ತಾರೆ ಸಾರ್ವಜನಿಕರು, ಅವ್ರಿಗೂ ಕೂಡ ತುಂಬ ಅನುಕೂಲ ಆಗಿದೆ. ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ತುಂಬ ಖುಷಿ ತಂದಿದೆ. ಸರ್, ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಜನತೆಗೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ನೋಡಿ, ನರೇಂದ್ರ ಮೋದಿಜಿ ಅಂದರೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರಿಂದ ಮಾತ್ರ, BJPಯಿಂದ ಮಾತ್ರ ಸಾಧ್ಯ. ಏನು ಈ ಯೆಲ್ಲೋ ಲೈನ್ ಮೊದಲೇ ಉದ್ಘಾಟನೆ ಆಗಬೇಕಾಗಿತ್ತು, ರಾಜ್ಯ ಸರ್ಕಾರದ ಒಂದು ವಿಳಂಬ ಧೋರಣೆಯಿಂದ ಇವತ್ತು ಉದ್ಘಾಟನೆ ಆಗಲಿಕ್ಕೆ ಲೇಟ್ ಆಗಿದೆ, 1 ವರ್ಷ. ನಾನು ನಮ್ಮ ಸಂಸದರು, ನಮ್ಮ ರಾಮಮೂರ್ತಿ ಅವರು, ಅಶೋಕ್ ಅವರು, ನಮ್ಮೆಲ್ಲರ ಒತ್ತಡದಿಂದ ಇವತ್ತು ಬೇಗ ಉದ್ಘಾಟನೆ ಆಗುವಂಥ ಕೆಲಸ ಆಗ್ತಾ ಇದೆ. ಮತ್ತು 80% ಹೆಚ್ಚು ಫಂಡ್ಸು ಇದಕ್ಕೆ ಕೇಂದ್ರ ಸರ್ಕಾರದೇ ಬಂದಿದೆ. ಯಾಕೆಂದರೆ 15th ಫೈನಾನ್ಸು, 16th ಫೈನಾನ್ಸು ಹಣನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮೆಟ್ರೋಗೆ ಕೂಡ ಕೊಟ್ಬಿಟ್ಟಿದೆ. ಯಾಕೆಂದರೆ ಅವ್ರ ಹತ್ರ ಹಣ ಇಲ್ಲ, ಆದ್ದರಿಂದ ಕೇಂದ್ರದ ಹಣವನ್ನು ವಾಪಸ್ ಮೆಟ್ರೋಗೆ ಕೊಟ್ಬಿಟ್ಟಿದ್ದಾರೆ. ಇವ್ರ ಹತ್ರ ಒಂದು ನಯಾ ಪೈಸೆ ಇಲ್ಲ ಫ್ರೀ ಗ್ಯಾರಂಟಿ ಕೊಟ್ಟು. ಆದ್ದರಿಂದ ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಸತೀಶ್ ರೆಡ್ಡಿ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.